ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್. ಇವತ್ತಿನ ವಿಡಿಯೋದಲ್ಲಿ ಡಿಫರೆಂಟ್ ಸೆಲ್‌ನಲ್ಲಿರೋ ವರ್ಡ್ಸ್‌ಗಳನ್ನು ಒಂದೇ ಸೆಲ್‌ನಲ್ಲಿ ಹೇಗೆ ಕೂರಿಸಬೇಕೆಂದು ತೋರಿಸ್ತೀನಿ ಬನ್ನಿ. ಈ ರೀತಿ ಫಾರ್ಮುಲಾ ಅಪ್ಲೈ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಜಿಮೇಲ್ ಆಗಿರ್ಬೋದು, ಅಟೆಂಡೆನ್ಸ್‌ಗೆ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಅಥವಾ ಒಂದೇ ಕ್ಯಾರೆಕ್ಟರ್ ಇದ್ರೆ ಅದನ್ನ ಪದೇ ಪದೇ ಟೈಪ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಈ ರೀತಿ ಫಾರ್ಮುಲಾ ಹಾಕೋದ್ರಿಂದ ನಮಗೆ ಸ್ವಲ್ಪ ಸಮಯ ಕಮ್ಮಿ ಆಗುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಹಾಕೋದು ಅನ್ನೋದನ್ನ. ಮೊದಲಿಗೆ ಸ್ನೇಹಿತರೆ ನಮಗೆ ಯಾವ ವರ್ಡ್ಸು ಮೊದಲಿಗೆ ಬೇಕು ಆ ಸೆಲ್‌ನಲ್ಲಿರುವ ವರ್ಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಯಾವ್ಯಾವ ವರ್ಡ್ಸ್ ಬೇಕೋ ಆಯಾ ವರ್ಡ್ಸ್‌ಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೇಕು. ಸ್ನೇಹಿತರೆ ಫಾರ್ಮುಲಾ ಈ ರೀತಿ ಇದೆ. ಈಸ್ ಈಕ್ವಲ್ ಟು ಬಿ2 ಸೆಲ್‌ನಲ್ಲಿರೋ ವರ್ಡ್ ಮೊದಲಿಗೆ ಬೇಕು ನನಗಿಲ್ಲಿ. ಅದರಿಂದ ಬಿ2 ಸೆಲ್‌ನಿಂದ ಆಯ್ಕೆ ಮಾಡ್ತಾ ಇದ್ದೀನಿ. ಈ ಫಾರ್ಮುಲಾ ಬಂದು ವಿತೌಟ್ ಸ್ಪೇಸು. ಸ್ನೇಹಿತರೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಂತರ ಅಂಡ್ ಸಿಂಬಲ್ ಟೈಪ್ ಮಾಡಿ, ಲೆಫ್ಟ್ ಕೊಟೇಶನ್ ಮಾರ್ಕ್ ಟೈಪ್ ಮಾಡಿ, ನಂತರ ರೈಟ್ ಕೊಟೇಶನ್ ಮಾರ್ಕ್ ಟೈಪ್ ಮಾಡಿ, ಅಂಡ್ ಸಿಂಬಲ್ ಟೈಪ್ ಮಾಡಬೇಕು. ನಂತರ ಮುಂದಿನ ವರ್ಡ್ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಅಂಡ್ ಸಿಂಬಲ್, ಲೆಫ್ಟ್ ಕೊಟೇಶನ್ ಮಾರ್ಕ್ ಮತ್ತೆ ರೈಟ್ ಕೊಟೇಶನ್ ಮಾರ್ಕ್ ಟೈಪ್ ಮಾಡಿ, ಅಂಡ್ ಸಿಂಬಲ್ ಟೈಪ್ ಮಾಡಿ. ಮುಂದಿನ ವರ್ಡ್ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಅದೇ ರೀತಿ ಕೊಟೇಶನ್ ಮಾರ್ಕ್ ಹಾಕಿ, ಅಂಡ್ ಸಿಂಬಲ್ ಟೈಪ್ ಮಾಡಿ, ಕೊನೆಯ ವರ್ಡ್ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಎಲ್ಲಾ ಸೆಲ್ ನಲ್ಲಿರುವ ವರ್ಡ್ ಒಂದೇ ಸೆಲ್ ನಲ್ಲಿ ಬಂದಿದೆ. ಈಗ ಬೇರೆ ವರ್ಡ್ಸ್‌ಗಳಿಗೂ ಅಂದ್ರೆ ಅದರ ಕೆಳಗೆ ಟೈಪ್ ಮಾಡಿರೋ ವರ್ಡ್ಸ್‌ಗಳಿಗೂ ಕೂಡ ಇದೇ ರೀತಿ ಫಾರ್ಮುಲಾ ಬೇಕಂದ್ರೆ ಈ ರೀತಿ ಡ್ರಾಗ್ ಮಾಡಿ ಫಾರ್ಮುಲಾ ಅಪ್ಲೈ ಆಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ. ನಂತರ ಮುಂದೆ ಫಾರ್ಮುಲಾ ವಿತ್ ಸ್ಪೇಸ್ ನೋಡೋಣ ಬನ್ನಿ. ಇಲ್ಲೂ ಕೂಡ ಅದೇ ರೀತಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಮುಂಚೆ ಕ್ವಾಟೇಷನ್ ಮಾರ್ಕ್ ಮಧ್ಯೆ ಸ್ಪೇಸ್ ಕೊಟ್ಟಿರ್ಲಿಲ್ಲ. ಇವಾಗ ಇಲ್ಲಿ ಲೆಫ್ಟ್ ಕೊಟೇಶನ್ ಮಾರ್ಕ್ ಟೈಪ್ ಮಾಡಿದ ನಂತರ ಸ್ಪೇಸ್ ಕೊಡಬೇಕು. ನೋಡಿ ಈ ರೀತಿ ಸ್ಪೇಸ್ ಕೊಡಬೇಕು. ಅಂದ್ರೆ ಕ್ವಾಟೇಷನ್ ಮಾರ್ಕ್ ಮಧ್ಯೆ ಸ್ಪೇಸ್ ಕೊಡಬೇಕು. ಈ ರೀತಿ ಸ್ಪೇಸ್ ಕೊಡೋದ್ರಿಂದ ಒಂದು ವರ್ಡ್ ಆದ ನಂತರ ಗ್ಯಾಪ್ ಇರ್ತದೆ. ಮತ್ತೆ ನಮಗೆ ನೋಡಲು ಚೆನ್ನಾಗಿ ಕಾಣ್ತದೆ. ಸ್ನೇಹಿತರೆ ಇದರ ಇನ್ನೊಂದು ಫಾರ್ಮುಲಾ ಬಂದು ಕಾನ್ಕಾಟೆನೇಟ್. ಆ ಫಾರ್ಮುಲಾ ಯಾವ ರೀತಿ ಅಪ್ಲೈ ಮಾಡಬೇಕೆಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಬೇಕಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಪ್ಡೇಟ್ ಮಾಡಿದ್ದೇನೆ. ಒಮ್ಮೆ ವೀಕ್ಷಿಸಿ ನೋಡಿ. ಸ್ನೇಹಿತರೆ ಮರಿದೇನೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನನ್ನ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇನ್ನು ಹೆಚ್ಚು ಇದೇ ರೀತಿ ಸುಲಭವಾದ ಫಾರ್ಮುಲಾವನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಬನ್ನಿ ಸ್ನೇಹಿತರೆ ಮುಂದಿನ ಫಾರ್ಮುಲಾ ನೋಡೋಣ, ಅದು ಯಾವ ರೀತಿ ಹಾಕೋದು ಅನ್ನೋದನ್ನ. ಮುಂದಿನ ಫಾರ್ಮುಲಾ ಕಾಮಾ ಅಂಡ್ ಡಾಟ್. ಸ್ನೇಹಿತರೆ ಇಲ್ಲೂ ಕೂಡ ಅದೇ ರೀತಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಲೆಫ್ಟ್ ಕೊಟೇಶನ್ ಮಾರ್ಕ್ ಟೈಪ್ ಮಾಡಿದ ನಂತರ ಕಾಮಾ ಟೈಪ್ ಮಾಡಿ, ರೈಟ್ ಕೊಟೇಶನ್ ಮಾರ್ಕ್ ಟೈಪ್ ಮಾಡಬೇಕು. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ನೋಡಿ. ಏನಂದ್ರೆ ಕೊನೆಯ ವರ್ಡ್ ಸೆಲ್ ಆದ ನಂತರ ಅಂಡ್ ಸಿಂಬಲ್ ಟೈಪ್ ಮಾಡಿ, ಲೆಫ್ಟ್ ಕೊಟೇಶನ್ ಮಾರ್ಕ್ ಡಾಟ್, ರೈಟ್ ಕೊಟೇಶನ್ ಮಾರ್ಕ್, ಎಂಟರ್. ನಂತರ ಡ್ರ್ಯಾಗ್ ಮಾಡಿ ಈ ರೀತಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿಗೆ ಎಷ್ಟು ಸಾಕು. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಒಮ್ಮೆ ನನ್ನ ಹಳೆಯ ವಿಡಿಯೋ ವೀಕ್ಷಿಸಿ ನೋಡಿ. ನಿಮಗೆ ಬೇಕಾದ ಫಾರ್ಮುಲಾ ಅಪ್ಲೋಡ್ ಮಾಡಿದ್ದೇನೆ. ಇಷ್ಟವಾದರೆ ಕಲಿಯುವವರಿಗೆ ಶೇರ್ ಮಾಡಿ, ಡೌಟ್ ಇದ್ರೆ ಕಮೆಂಟ್ ಮಾಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ, ಕಲಿತಾ ಇರಿ. ಪ್ರದೀಪ್ ಶೆಟ್ಟಿ PS ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.